ಜಾಸ್ಮಿನಮ್ಮ, ಆ ವೇಣುಗೋಪಾಲ ನಂಬರ್ ಏನೋ ಸಿಕ್ತು. ನಾವು ಅಡ್ರೆಸ್ ಹೇಗೆ ತಿಳ್ಕೊಳ್ಳೋದು? ನಾವು ಅವನ ಅಡ್ರೆಸ್ ತಿಳ್ಕೋಬೇಕು ಪರಶು. ಅವನಿಗೆ ಫೋನ್ ಮಾಡಿ. ಯಾಕೆ? ನಿನ್ ಫೋನಲ್ಲಿ ಕರೆನ್ಸಿ ಖಾಲಿ ಆಗಿದೆ ಜಾಸ್ಮಿನಮ್ಮ. ಇದು ಪೋಸ್ಟ್ ಪೇಡ್. ಮತ್ತೆ ನನಗೆ ಯಾಕೆ ಮಾಡಕ್ ಹೇಳ್ತಿದ್ಯಾ? ಆಲ್ರೆಡಿ ನಾನು ಅವನಿಗೆ ಕಾಲ್ ಮಾಡಿದ್ದೆ ತಾನೆ. ಮತ್ತೆ ನನ್ನ ನಂಬರಿಂದನೇ ಮಾಡಿದ್ರೆ ಅವನಿಗೆ ಡೌಟ್ ಬರಲ್ವಾ ಹೇಳಿ? ಓ ಕರೆಕ್ಟು ಜಾಸ್ಮಿನಮ್ಮ. ಈ ಹಾಳಾದ ತಲೆಗೆ ಅರ್ಥನೇ ಆಗ್ಲಿಲ್ಲ. ನಾನೇ ಮಾಡ್ತೀನಿ. ನಂಬರ್ ಹೇಳು. ರಿಂಗ್ ಆಗ್ತದೆ. ಏನಿದು ಇವತ್ತು ಫೋನ್ ಮೇಲೆ ಫೋನ್ ಬರ್ತಿದೆಯಲ್ಲ? ಹಲೋ, ಯಾರು ಮಾತಾಡ್ತಿರೋದು? ಹಲೋ, ವೇಣುಗೋಪಾಲ್ ಅವರಾ? ಹೌದು ಸರ್, ನೀವ್ಯಾರು? ನಾವು ಸೂಪರ್ ಮಾರ್ಕೆಟ್ ಇಂದ ಮಾತಾಡ್ತಿರೋದು ಸರ್. ಹೇಳಿ ಸರ್, ಏನಾಯ್ತು? ನಮ್ ಸೂಪರ್ ಮಾರ್ಕೆಟ್ ಲಕ್ಕಿ ಡ್ರಾ ಅಲ್ಲಿ ನಿಮ್ ನಂಬರ್ಗೆ ಗಿಫ್ಟ್ ಬಂದಿದೆ ಸರ್. ಗಿಫ್ಟಾ? ಏನ್ ಗಿಫ್ಟ್ ಸರ್? ಅದು ಪ್ಯಾಕ್ ಆಗಿರುತ್ತೆ ಸರ್. ನಮಗೂ ಗೊತ್ತಿರಲ್ಲ. ₹1,00,000 ಕ್ಯಾಶ್ ಆದ್ರೂ ಆಗಿರ್ಬೋದು, ಇಲ್ಲ ಗೋಲ್ಡ್ ಆದ್ರೂ ಆಗಿರ್ಬೋದು. ಅದಕ್ಕೆ ನೀವು ಅಡ್ರೆಸ್ ಹೇಳಿದ್ರೆ ನಿಮ್ ಗಿಫ್ಟ್ ನಿಮಗ್ ಕಳಿಸ್ತೀವಿ. ಅಡ್ರೆಸ್ ಅಂದ್ರೆ? ಅಡ್ರೆಸ್ ಹೇಳಿ ಸರ್. ಇದು ಗವಿಪುರಂ ದೇವಸ್ಥಾನ ದಾಟದ ಮೇಲೆ ಒಂದು ಸರ್ಕಲ್ ಬರುತ್ತಲ್ಲ, ಅದಾದ್ಮೇಲೆ ಇಮಿಡಿಯೇಟ್ ಲೆಫ್ಟ್ ತಗೋಬೇಕು ಸರ್. ಅಲ್ಲಿಂದ ಸೀದಾ. ಹೇಳಿ ಸರ್, ಹೇಳಿ. ಸರ್ ತುಂಬ ಕನ್ಫ್ಯೂಸ್ ಆಗುತ್ತೆ ಸರ್, ನಿಮಗೆ ಗೊತ್ತಾಗಲ್ಲ. ಅದಕ್ಕೆ ನಾನೇ ನಿಮ್ಮ ಸೂಪರ್ ಮಾರ್ಕೆಟ್ ಹತ್ರ ಬಂದು ಇಸ್ಕೋತೀನಿ. ಪರವಾಗಿಲ್ಲ ಸರ್, ಕಷ್ಟ ಆದರೂ ಬರ್ತೀವಿ. ಫಸ್ಟ್ ನಿಮ್ಮ ಅಡ್ರೆಸ್ ಹೇಳಿ ಸರ್. ಇಲ್ಲ ಸರ್, ನಾನು ಕೂಡ ಈ ಏರಿಯಾಗೆ ಹೊಸದಾಗಿ ಬಂದಿದ್ದೀನಿ. ಅಡ್ರೆಸ್ ಹೇಗೆ ಹೇಳೋದು ನನಗೂ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನೇ ನಿಮ್ಮ ಸೂಪರ್ ಮಾರ್ಕೆಟ್ ಬಂದು ಇಸ್ಕೋತೀನಿ. ಸರಿ ಸರ್, ಬೇಗ ಬನ್ನಿ. ಬಂದು ಈ ನಂಬರ್ಗೆ ಕಾಲ್ ಮಾಡಿ ಸರ್. ಓಕೆ ಸರ್, ಒಂದು 10-15 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಓಕೆ, ದಯವಿಟ್ಟು ಲೇಟ್ ಮಾಡಿಬಿಡಿ ಸರ್. ಲೇಟ್ ಆದರೆ ಬಂಗಾರದಂಥ ಅವಕಾಶನ ಕಳ್ಕೋತೀರಾ. ಅಯ್ಯೋ, ಲೇಟ್ ಆಗಲ್ಲ ಸರ್. ನೋಡಿ, ಈಗಲೇ ಹೊರಟಿದ್ದೀನಿ. ಸರಿ ಸರ್, ಥ್ಯಾಂಕ್ ಯು ಸರ್. ಬಾಯ್ ಸರ್. ಥ್ಯಾಂಕ್ ಯು ಸರ್. ಜಾಸ್ಮಿನಮ್ಮ, ನಡಿ ಹೋಗೋಣ. ಓಕೆ. ಲಕ್ಷ್ಮಿ, ಲಕ್ಷ್ಮಿ, ಏನ್ರಿ? ಗಿಫ್ಟ್ ಗೆದ್ದಿದ್ದೀರಾ ಅಂತ ಸೂಪರ್ ಮಾರ್ಕೆಟ್ ಅವರು ಫೋನ್ ಮಾಡಿದ್ರು. ಹೌದಾ? ಹಾಗಾದ್ರೆ ಹೋಗ್ ಬನ್ರಿ. ಏನ್ರಿ, ಆ ಗೊಂಬೆ ಅಂಗಡಿಯವ್ರಿಗೆ ನಾವು ದುಡ್ಡು ಕೊಡ್ಬೇಕಲ್ರಿ? ತುಂಬಾ ದಿವಸ ಆಗೋಯ್ತು. ಹಾಗೆ ಹೋಗ್ತಾ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಹೋಗಿ. ಆಯ್ತು ಕಣೆ, ಮರಿಬೇಡಿ. ಸರಿ. ओम श्रीमन्महागणाधिपते नमः। महालक्ष्मी देवताभ्यो नमः। अयं मुहूर्तस्सु मुहूर्तोऽस्तु सुमुहूर्तकाले सूर्यादीनां नवानां ग्रहाणाम् अत्यन्त आनुकूल्यता फलसिद्धिरस्तु। श्रीमन्महागणाधिपते नमः। महालक्ष्मी देवताभ्यो नमः। ಅಮ್ಮೋರೆ, ನಿಮ್ಮ ಮುಖದಲ್ಲಿರೋದು ಗಾಬರಿನೋ ಭಯನೋ ಅರ್ಥ ಆಗ್ತಿಲ್ಲ. ಅಕಾರ್ಡಿಂಗ್ ಟು ಮೈ ಡಿಟೆಕ್ಟಿವ್ ತಲೆ, ಇದು ಟೆನ್ಷನ್ ಇಂದ ಆಗಿರೋ ನೋವು ನೈನಿ. ಹಾಸಿನಿ, ನೀನ್ ಸೂಪರು. ಇಂಥದ್ದನ್ನ ನಿನಗ್ ಬಿಟ್ರೆ ಯಾರಿಗೂ ಕಂಡು ಹಿಡಿಯಕ್ಕಾಗಲ್ಲ. ಐನ್ಸ್ಟೀನ್ ಹಾಗೆ ಚರಿತ್ರೆಯಲ್ಲಿ ನಿನ್ನ ಹೆಸರು ಕೂಡ ಬರುತ್ತೆ. ಶಬಾಷ್. ಅಮ್ಮೋರೆ,
ನೀವು ಅನ್ಕೊಂಡಿದ್ದು ನಡೀಲಿಲ್ಲ ಅಂತ ಇಷ್ಟು ಬೇಜಾರು ಮಾಡ್ಕೊಂಡ್ರೆ ಹೇಗೆ ಹೇಳಿ? ಅದೇ ಅಮ್ಮೋರೆ, ನನ್ನ ಕೈಲಿ ವಿಶಾಲ್ ಯಜಮಾನ್ರ ಕೈಲಿ ಹೋಮ ಮಾಡ್ಸಕ್ಕಾಗದೇ ಇರೋದು. ಎಷ್ಟು ಅನ್ಕೊಂಡ್ರು, ಎಷ್ಟು ಯೋಚಿಸಿದ್ರು, ಏನು ಮಾಡಿದ್ರು ಸರಿ, ನೀವು ಅನ್ಕೊಂಡಿದ್ದು ನಡೆಯಲ್ಲ ಅಮ್ಮೋರೆ. ಏನು ನಡಿಬೇಕೋ, ಏನು ಬರ್ದಿಟ್ಟಿದೆಯೋ ಅದೇ ನಡೆಯೋದು. ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ. ಹೌದು, ನಮ್ಮ ಅತ್ತಿಗೆಗೆ ಇನ್ನೂ ಆಯಸ್ಸು ತುಂಬ ಗಟ್ಟಿಯಾಗಿರೋದ್ರಿಂದನೇ ನೀವಿಬ್ರು ಪೂಜೆ ಕೂತ್ಕೊಳ್ದೇ ಇರೋ ಹಾಗಾಗಿದ್ದು. ಓಂ ವಿಶ್ವಂ ವಿಷ್ಣುರ್ವಹಿತ್ಕಾರೋ ಭೂತ ಭವ್ಯ ಭೂತೃಹು ಭೂತಕೃದ್ಭೂತವೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಅಣ್ಣ ಅದಕ್ಕೆ ಹತ್ರ ಆಶೀರ್ವಾದ ತಗೊಳ್ಳೋಣ ಬಾ. ವಿಕ್ರಾಂತ್, ಫಸ್ಟು ಮಾಮ್ ಹತ್ರ ಆಶೀರ್ವಾದ ತಗೋ. ಯಜಮಾನ್ರೆ, ಆಶೀರ್ವಾದ ಮಾಡೋ ಒಳ್ಳೆ ಮನಸ್ಸಿರೋವರೆಗೂ ಯಾರೇ ಮೊದಲು ಆಶೀರ್ವಾದ ಮಾಡಿದ್ರೂ ಪರವಾಗಿಲ್ಲ. ಬಾ ಅಕ್ಕ. ಸಂತೋಷವಾಗಿರೋ. ವಿಕ್ರಾಂತ್, ಸುಮನಾ, ಅಮ್ಮವ್ರ ಹತ್ರ ಕೂಡ ಆಶೀರ್ವಾದ ತಗೊಳ್ಳಿ. ಮತ್ತೆ ಆಶೀರ್ವಾದ ಮಾಡೋ ಅವಕಾಶ ಸಿಗುತ್ತೋ ಇಲ್ವೋ? ಏನ್ ನೈನಿ, ಏನ್ ಮಾತಾಡ್ತಾ ಇದೀಯ ನೀನು? ಏನೋ ಇವತ್ತೇ ನಮ್ಮ ಅತ್ತಿಗೆ ಕೊನೆ ದಿನ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ನನ್ನ ಉದ್ದೇಶ ಏನಂದ್ರೆ ಅಮ್ಮೋರೆ, ಮತ್ತೆ ಮನೇಲಿ ಯಾವಾಗ ಈ ಥರ ಹೋಮ ಮಾಡಿಸ್ತೀವೋ ಅಮ್ಮೋರು ಆಶೀರ್ವಾದ ಮಾಡೋ ಅವಕಾಶ ಯಾವಾಗ ಬರುತ್ತೋ ಅಂತ. ಓ, ಹಾಗಾದ್ರೆ ಸರಿ. ನಾನು ಬೇರೆ ಏನೋ ಅರ್ಥ ಮಾಡ್ಕೊಂಡೆ ಬಿಡು. ಇವ್ರಿಗೆ ಅರ್ಥ ಆಗದೆ ದೊಡ್ಡ ವಿಷಯ, ಇನ್ನು ಬೇರೆ ತರ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಅದೇನೋ. ಏನ್ ದುರ್ದು ಆಂಟಿ ಹಾಗೆ ನೋಡ್ತಿದ್ದೀರಾ? ಓ, ಅಂದ್ರೆ ಹೇಳೇ ಬಿಟ್ನಾ? ಜೋರಾಗಿ ಹೇಳ್ಬಿಟ್ನಾ? ಹಾಗಾದ್ರೆ ಸಾರಿ. ವಿಕ್ರಾಂತ್, ಸುಮನಾ, ನೀವು ಹೋಗಿ ಆಶೀರ್ವಾದ ತಗೊಳ್ಳಿ. ದೀರ್ಘ ಸುಮಂಗಲಿ ಭವ, ದೀರ್ಘಾಯುಷ್ಮಾನ್ ಭವ. ಹೇಳಮ್ಮ, ಕೂತ್ಕೊಳ್ಳಿ. ಕೂತ್ಕೋಪ. ಪುರೋಹಿತ್ರೆ, ಇವರು ಚೆನ್ನಾಗಿರ್ಬೇಕು ಅಂತ, 100 ವರ್ಷ ಸಂತೋಷವಾಗಿರ್ಬೇಕು ಅಂತ ಹೋಮ ಮಾಡಿಸಿ. ಹಾಗೆ ಆಗ್ಲಮ್ಮ. ಅಮ್ಮೋರೆ, ಇಲ್ಲಿ ಕೆಲಸ ಮುಗೀತು. ಈಗ ಇನ್ನೊಂದು ಮುಖ್ಯವಾದ ಕೆಲಸ ಇದೆ, ಅಲ್ಲಿಗೆ ಹೋಗ್ಬೇಕು. ನಾವು ಹೊರಡ್ತೀವಿ. ಇದೇನ್ ನಯನಿ, ಮನೆಯಲ್ಲಿ ಇಷ್ಟು ದೊಡ್ಡ ಹೋಮ ನಡೀತಾ ಇದೆ, ಜೊತೆಗೆ ಹೋಮ ಕೂತಿರೋದು ನಿನ್ ತಂಗಿ. ಅಕ್ಕನಾಗಿರೋ ನೀನೇ ಇಲ್ಲಿ ಇಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ? ಮಾವ, ನೀವು ಇದ್ದೀರಾ, ಅದಕ್ಕಿಂತ ನನ್ಗಿನ್ನೇನು ಬೇಕು? ನಾನು ಇಲ್ಲದೆ ಇದ್ರೂ ಪರವಾಗಿಲ್ಲ. ಹೌದು ತಿಲೋತ್ತಮ, ಇವರಿಬ್ಬರಿಗೂ ಆಶೀರ್ವಾದ ಮಾಡೋದಕ್ಕೆ ನಾವಿದೀವಲ್ಲ. ಏನೋ ಮುಖ್ಯವಾದ ಕೆಲಸ ಇದೆಯಂತೆ. ಪರವಾಗಿಲ್ಲ, ನೈನಿ ಹೋಗಿ ಬರ್ಲಿ ಬಿಡು. ಅದು ಹಾಗಲ್ಲ ರೀ, ಮನೆಯಲ್ಲಿ ದೇವರ ಕಾರ್ಯ ನಡೀತಿರೋವಾಗ ಆಚೆ ಹೋಗೋದು ಅಷ್ಟು ಸರಿಯಲ್ಲ. ನಾವು ಹೋಗ್ತಿರೋದು ಕೂಡ ಒಂದು ರೀತಿ ದೇವ್ರ ಕಾರ್ಯನೇ ಅಮ್ಮೋರೆ. ದೇವರ ಆಶೀರ್ವಾದ ನನ್ನ ಜೊತೆಗಿದೆ. ಒಂದು ವೇಳೆ ನಾನು ಹೋಗೋದು ಅವ್ನಿಗಿಷ್ಟ ಇಲ್ಲ ಅಂದ್ಕೊಳ್ಳಿ, ಆ ದೇವರೇ ನನ್ನ ಹೊರಗೆ ಹೋಗ್ತಿರೋ ಥರ ತಡೀತಿದ್ದ. ಅದೇ ನನ್ನೂ ಯಜಮಾನ್ರನ್ನ ಹೋಮ ಮಾಡ್ತಿರೋ ಥರ ತಡೆದು ನಿಮ್ಮ ಪ್ರಾಣನ ಕಾಪಾಡ್ದ ಹಾಗೆ. ಹೌದು, ಇದು ಕರೆಕ್ಟೇ ತಿಲೋತ್ತಮ. ನೈನಿ ಮುಖ್ಯವಾದ ಕೆಲಸಕ್ಕೆ ಹೋಗಿ ಬರ್ಲಿ ಅಂತ ದೇವರೇ ಆಶೀರ್ವಾದ ಮಾಡಿರ್ಬೇಕು ಅನ್ಸುತ್ತೆ. ನೈನಿನ ಯಾಕೋ ಹೊರಗೆ ಹೋಗೋಕ್ ಬಿಡದೆ ತಡೆಯೋದಕ್ಕೆ ಅತ್ತೆ ಇಷ್ಟೊಂದು ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಏನೋ ಕಾರಣ ಇದೆ ಅಂತ ನನ್ ಡಿಟೆಕ್ಟಿವ್ ತಲೆಗೆ ಡೌಟ್ ಬರ್ತಿದೆ. ಏನು, ಯಾಕೆಲ್ರೂ ನನ್ನನ್ನು ಹಾಗೆ ಗುರುಗುಟ್ಕೊಂಡು ನೋಡ್ತಿದ್ದೀರಾ? ಅಂದ್ರೆ ಹೇಳ್ಬಿಟ್ನಾ? ಜೋರಾಗಿ ಹೇಳಿಬಿಟ್ನಾ? ಅಂದ್ರೆ ಸಾರಿ ಸಾರಿ ಸಾರಿ. ಮಾಮ್, ತುಂಬ ಇಂಪಾರ್ಟೆಂಟ್ ವರ್ಕ್ ಅಂತ ನಾನು ಹೇಳ್ತಿದ್ದಾಳೆ.
ಪರವಾಗಿಲ್ಲ ಬಿಡಿ, ಹೋಗಿ ಬೇಗ ಬಂದ್ಬಿಡ್ತೀವಿ. ಓಕೆನಾ? ಸರಿ ಕಂದ, ಹಾಗಿದ್ರೆ ನೀವು ಹೊರಡಿ. ಹಾಂ ಮಾಮ್, ಹೋಗೋಕೆ ಮೊದಲು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೈನಿ ಖಂಡಿತವಾಗ್ಲೂ ನನಗೆ ಹೇಳ್ತಾಳೆ. ಆದರೆ ಯಾಕೋ ಫಸ್ಟ್ ಟೈಮ್ ಏನೂ ಹೇಳ್ತಾ ಇಲ್ಲ. ಅಲ್ಲಿಗೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತಲ್ಲ ಯಜಮಾನ್ರೆ ಅಂತಾಳೆ. ಇದೆಲ್ಲ ನೋಡ್ತಿದ್ರೆ ನೈನಿ ಏನೋ ತುಂಬ ಇಂಪಾರ್ಟೆಂಟ್ ವಿಷಯದ ಮೇಲೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾಳೆ ಅಂತ ಅನ್ನಿಸ್ತಿದೆ. ಅದಕ್ಕೆ ಯಾವ ಅಡಚಣೆನೂ ಬರ್ದಾಗೆ ನೈನಿ ಅನ್ಕೊಂಡಿರೋ ಕೆಲಸ ಆಗಬೇಕು. ಮಾಮ್, ನೀವು ಎದುರಿಗೆ ಬನ್ನಿ. ಸರಿ ಕಂದ. ನನ್ನನ್ನು ಹೋಗ್ತಿರೋ ಹಾಗೆ ತಡೆಯೋಕ್ಕೋಸ್ಕರ ತುಂಬ ಪ್ರಯತ್ನ ಮಾಡಿದೆ. ಆದರೆ ನಿನ್ನ ನಾಶಕ್ಕೆ ನೀನೇ ಕಾರಣ ಆಗ್ತಿದ್ಯಾ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಿನ್ನ ಪಾಪದ ಕೊಡ ಎಲ್ಲ ತುಂಬಿ ನಿನ್ನ ನಿಜ ಸ್ವರೂಪನ ಬಯಲು ಮಾಡೋಕೆ ಹೊರಟಿದ್ದೀನಿ. ನಿನ್ನಷ್ಟಕ್ಕೆ ನೀನೇ ಹೋಗ್ತೀಯೋ, ನಿನ್ನನ್ನು ದೇವ್ರ ಥರ ನೋಡ್ತಿರೋ ಮಗನ ಕೈಲಿ ಕತ್ತೆ ಹಿಡಿದು ಆಚೆ ಹಾಕಿಸ್ಕೋತೀಯೋ ನಿನಗೆ ಬಿಟ್ಟಿದ್ದು. ನನಗೆ ರಾವಣನ ಥರ 10 ತಲೆ ಇದೆ ಕಣೆ. ಆ ರಾವಣ ನೆಲ ಕಚ್ಚಿರ್ಬೋದು, ಆದರೆ ಈ ತಿಲೋತ್ತಮನ್ಗೆ ನೆಲ ಕಚ್ಚೋಕೆ ಗೊತ್ತು ಹೊರತು ನೆಲ ಕಚ್ಚೋದಲ್ಲ. ನೀನ್ ನನ್ನ ಕೂದಲನ್ನು ಕೂಡ ಟಚ್ ಮಾಡೋಕ್ಕಾಗಲ್ಲ ಅಂತಾದ್ರಲ್ಲಿ ನನ್ನ ಬಣ್ಣ ಬಯಲು ಮಾಡ್ತೀಯಾ? ನೀವಲ್ಲಿಗೆ ಹೋಗೋ ಅಷ್ಟರಲ್ಲಿ ನಮ್ಮ ಕಡೆಯವರು ಕೋಳಿನ ಹೊಸ್ಕ ಹಾಕಿದಾಗೆ ಅವನ್ನ ಹೊಸ್ಕ ಹಾಕಿರ್ತಾರೆ. ಅತ್ತೆ, ನೈನಿ ಹೋಗ್ತಿರೋ ಕೆಲಸ ಏನಾದ್ರೂ ಸಕ್ಸಸ್ ಆದ್ರೆ ಇನ್ ಮುಂದೆ ನಾನು ಹೊರಗೆ ಹೋಗ್ಬೇಕಾದ್ರೆ ನೀವೇ ಎದುರಿಗೆ ಬರ್ಬೇಕು, ಸರಿನಾ? ಏಯ್, ಈಗ ನೀನು ಬಾಯಿ ಮುಚ್ಕೊಂಡಿರು. ನೀವು ಹೋಮ ಶುರು ಮಾಡಿ ಪುರೋಹಿತ್ರೆ. ತಗೋಪ್ಪ ಕುಂಕುಮ ಹಚ್ಕೋ. ಹಲೋ ಹಲೋ ನೈನಿ ಮೇಡಮ್, ನಾನು ವೇಣುಗೋಪಾಲ್. ಹೇಳಿ ಅಣ್ಣ. ಏನಿಲ್ಲಮ್ಮ, ಸೂಪರ್ ಮಾರ್ಕೆಟಲ್ಲಿ ನನಗೊಂದು ಗಿಫ್ಟ್ ಬಂದಿದೆಯಂತೆ, ಹೋಗಿ ಈಸ್ಕೊಂಡು ಬಂದ್ಬಿಡ್ತೀನಿ.
ಅಷ್ಟರಲ್ಲಿ ನೀವೇನಾದರೂ ಬಂದರೆ ನಮ್ಮ ಮನೇಲಿ ಕೂತೀರಿ, ನಮ್ಮ ಮನೆಯವರಿದ್ದಾರೆ. ಆಯ್ತಮ್ಮ? ಸರಿ ಅಣ್ಣ. ನೈನಿ, ಯಾರು ಫೋನಲ್ಲಿ? ಗೊತ್ತಿರೋರು ಯಜಮಾನ್ರೆ. ಓ, ಏನಾಯ್ತು ಯಜಮಾನ್ರೆ? ಯಾಕೆ ನಿಲ್ಸಿದ್ರಿ? ನೈನಿ, ಆ ಕಡೆ ತಿರುಗಿ ನೋಡು. ಆ ತಾಯಿ ಮಗು ಗೊಂಬೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು ಯಜಮಾನ್ರೆ, ತುಂಬಾ ಚೆನ್ನಾಗಿದೆ. ಅದು ಜಸ್ಟ್ ಗೊಂಬೆ ಥರ ಇಲ್ಲ, ಸಾಕ್ಷಾತ್ ತಾಯಿನೇ ಮಗುನ ಎತ್ಕೊಂಡಿರೋ ಹಾಗೆ ಸಜೀವವಾಗಿದೆ, ರಿಯಲಿಸ್ಟಿಕ್ ಆಗಿದೆ. ಗೊಂಬೆ ತಯಾರಿಸೋನ್ಗೆ ಅಮ್ಮನ ಮೇಲಿರೋ ಪ್ರೀತಿ ಈ ಥರ ಗೊಂಬೆ ಮಾಡೋದಕ್ಕೆ ಸ್ಫೂರ್ತಿ ಕೊಟ್ಟಿದೆ ಅಂತ ನನಗನ್ನಿಸ್ತಾ ಇದೆ. ಯಜಮಾನ್ರೆ, ಎಲ್ಲಿಗೆ? ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಥರ ತಾಯಿ ಮಗು ಜೊತೆಲಿರೋ ಮಗು ಮಾಮ್ಗಿಷ್ಟ. ಮಾಮ್ ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ತಾಯಿ ತನ್ನ ಮಗುನ ಹಿಡ್ಕೊಂಡಿರೋ ಕೈನ ಭೂಮಿ ಮೇಲೆ ಸಾವನ್ ಬಿಟ್ರೆ ಬೇರೆ ಯಾವುದು ದೂರ ಮಾಡೋದಕ್ಕಾಗಲ್ವಂತೆ. ಆ ಮಾತು 100ಕ್ಕೆ 100 ಸತ್ಯ. ಆ ಅಮ್ಮ ಇಷ್ಟಪಡೋ ಇಂಥ ಗಿಫ್ಟ್ನ ಈ ಮಾಮ್ಗೆ ನಾನು ಗಿಫ್ಟಾಗಿ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ. ಆ ಅಮ್ಮನ ಪ್ರೀತಿ ಎಲ್ಲ ಸುಳ್ಳು ಅಂತ ಅವಳ ನಿಜ ಸ್ವರೂಪನ ಬಯಲು ಮಾಡೋ ಪ್ರಯತ್ನದಲ್ಲಿ ನಾನಿದ್ದೀನಿ. ಆದರೆ ಈ ಕ್ಷಣದಲ್ಲೂ ನೀವು ಅವ್ರಿಗೋಸ್ಕರ ಉಡುಗೊರೆ ಕೊಡಬೇಕು ಅಂತ ನೋಡ್ತಾ ಇದ್ದೀರಾ. ಬಾ ನೈನಿ, ಗೊಂಬೆ ತೊಗೊಳ್ಳೋಣ. ಯಜಮಾನ್ರೆ, ಅದು ಹಾಕಲ್ಲ ಯಜಮಾನ್ರೆ, ನಾವು ಹೋಗ್ಬೇಕಲ್ವಾ, ಬರ್ಬೇಕಾದ್ರೆ ತಗೊಳ್ಳೋಣ. ನೈನಿ, ಅಷ್ಟಲ್ಲಿ ಬೇರೆ ಯಾರು ತೊಗೊಂಡು ಹೋಗ್ಬಿಟ್ರೆ ಮನಸ್ಸಿಗೆ ತುಂಬ ಹತ್ರ ಆದ ಗೊಂಬೆ ದೂರ ಆದರೆ ಮಿಸ್ ಆಗಿದೆ ಅಂತ ಆಮೇಲೆ ನೆನ್ಸ್ಕೊಳ್ಳೋದಕ್ಕಿಂತ ಈಗಲೇ ತೊಗೊಳ್ಳೋಣ. ಜಸ್ಟ್ 5 ಮಿನಿಟ್ಸ್ ಗೊಂಬೆ ತೊಗೊಂಡು ಇಮ್ಮಿಡಿಯೇಟಾಗಿ ಹೊರಟ್ಬಿಡೋಣ. ಬಾ. ಈ ಗೊಂಬೆಗೆ ಎಷ್ಟು ಪುಟ್ಟ? ನನಗೆ ರೇಟ್ ಗೊತ್ತಿಲ್ಲ ಅಂಕಲ್. ಇನ್ನೇನು ನಮ್ಮಮ್ಮ ಬಂದ್ಬಿಡ್ತಾರೆ, ಇರಿ. ಯಜಮಾನ್ರೆ, ತಡ ಆಗ್ತಿದೆ, ಹೋಗೋಣ ನಡೀರಿ. ಇರು ನೈನಿ. ಪುಟಿ, ಬಹುಶಃ ಈ ಬೊಂಬೆ ಬೆಲೆ 1000 ರೂಪಾಯಿ ಇರುತ್ತೆ ಅಂತ ಅನ್ಸುತ್ತೆ. ನೀನು 2000 ತಗೊಳ್ಳೋ, ನನಗೆ ಈ ಗೊಂಬೆ ಕೊಡಮ್ಮ. ಬೇಡ ಅಂಕಲ್, ಜಾಸ್ತಿ ದುಡ್ಡು ಇಸ್ಕೊಂಡ್ರೆ ಮೋಸ ಅಂತ ನಮ್ಮಮ್ಮ ಹೇಳಿದ್ದಾರೆ. ನಿಮ್ಮ ಹತ್ರ ಜಾಸ್ತಿ ದುಡ್ಡು ಇಸ್ಕೊಂಡ್ರೆ ನಮ್ಮಮ್ಮ ನನಗೆ ಬೈತಾರೆ. ಪ್ಲೀಸ್ ಅಂಕಲ್, ನಮ್ಮಮ್ಮ ಇನ್ನೇನು ಬಂದ್ಬಿಡ್ತಾರೆ, ಪ್ಲೀಸ್ ವೇಟ್ ಮಾಡಿ. ಹೌ ಜೆನ್ಯೂನ್, ವೆರಿ ಗುಡ್ ಗರ್ಲ್. ನೋಡಿದ್ಯಾ ನಾನೇ ಈ ಮುದ್ದಾದ ಹುಡುಗಿ ಎಷ್ಟು ಆನೆಸ್ಟ್ ಅಂತ? ಈ ಒಳ್ಳೆತನನ ಅವ್ರ ತಾಯಿನೇ ಕಲಿಸಿರ್ಬೇಕು. ನಿಜಕ್ಕೂ ಮಕ್ಕಳಿಗೆ ತಾಯಿನೇ ಫಸ್ಟ್ ಟೀಚರ್. ಇಂಥ ತಾಯಿ ಪ್ರತಿಯೊಬ್ಬರಿಗೂ ಸಿಕ್ಬಿಟ್ರೆ ಮಕ್ಕಳು ತುಂಬ ಸಿನ್ಸಿಯರ್ ಆಗಿರ್ತಾರೆ. ನಮ್ಮಮ್ಮ ಕೂಡ ಅಷ್ಟೇ, ಸ್ವಚ್ಛವಾದ ಮನಸ್ಸಿಗೆ ಎತ್ತಿದ ಕೈ ಅಂತ ಹೇಳ್ಬೋದು. ಮಾಮ್ ಪ್ರೀತಿನ ನೋಡ್ತಾ ಇದ್ರೆ ನನಗೆ ತುಂಬ ಹೆಮ್ಮೆ ಅನ್ಸುತ್ತೆ. ಯಜಮಾನ್ರೆ, ತಡ ಆಗ್ತಿದೆ, ಹೋಗೋಣ ನಡೀರಿ. ನಾಯಿನೇ, ಅವ್ರ ತಾಯಿ ಬರ್ತಾರೆ ಅಂತಲ್ಲ, ಸ್ವಲ್ಪ ವೆಯ್ಟ್ ಮಾಡೋಣ. ಆ ವೇಣುಗೋಪಾಲ್ ಇಲ್ಲಿಗೆ ಖಂಡಿತ ಬರ್ತಾನೆ ಅಂತೀರಾ? ಡೌಟೇ ಇಲ್ಲ ಜಾಸ್ಮಿನಮ್ಮ, ಅವನು ಖಂಡಿತವಾಗ್ಲೂ ಬರ್ತಾನೆ. ಯಾಕಂದ್ರೆ ಆಫ್ಟರ್ ಆಲ್ ಒಂದು ಇರುವೆ ಸಕ್ಕರೆಗೋಸ್ಕರ ಮನೆಗೆ ಬರುತ್ತೆ ಅಂದಮೇಲೆ ಬಿಟ್ಟಿ ಗಿಫ್ಟ್ ಅಂತ ಇವನು ಬರ್ದೇ ಇರ್ತಾನ? ಅವನನ್ನು ಸರಿಯಾಗಿ ಟ್ರ್ಯಾಕ್ ಮಾಡಿದೀವಿ. ಅವನೇ ಇಲ್ಲಿಗೆ ಬರೋ ಹಾಗೆ ಮಾಡ್ತಿದ್ದೀವಿ. ಆದ್ರೆ ಅವ್ನು ನಾವು ಹೇಳೋ ಹಾಗೆ ವಿಶಾಲಿಗೆ ಹೇಳ್ತಾನೆ ಅಂತೀರಾ? ಹೇಳ್ದೆ ಇದ್ರೆ ಸಾಯಿಸ್ತೀವಿ ಅಂತ ಹೆದರ್ಸೋಣ. ಒಂದ್ ವೇಳೆ ಅವನು ಒಪ್ಕೊಳ್ದೆ ಹೋದ್ರೆ? ಇನ್ನೇನಿದೆ, ಸಿಂಪಲ್ ಆಗ ಮಾತನ್ನ ನಿಜ ಮಾಡೋಣ, ನಿಜವಾಗ್ಲೂ ಸಾಯಿಸ್ಬಿಡೋಣ. ವಾಟ್? ಇನ್ನು ಮರ್ಡರಾ?
ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅನ್ನೋ ತರ ಆ ವರ್ಡ್ನ ನೀನು ಮೊದಲನೇ ಸಲ ಕೇಳ್ತಿರೋ ತರ ಯಾಕಷ್ಟು ಶಾಕ್ ಆಗ್ತಿದ್ಯಾ ಜಾಸ್ಮಿನಮ್ಮ? ಈ ಸೊಸೈಟಿಲಿ ಇದನ್ನ ಯೂಸ್ ಮಾಡೋದು ತುಂಬಾ ಕಾಮನ್ ಆಗಿ ಹೋಗಿದೆ, ಅವಶ್ಯಕತೆಗಿಂತ ಜಾಸ್ತಿನೇ ಆಗೋಗಿದೆ.